ರೂಪಗಳಿಂದಾಗಿ ಅಷ್ಟದಳ ಪದ್ಮದಲ್ಲಿ ಅದೇ ರೀತಿಯಾಗಿ ಭಗವಂತ ಅಲ್ಲಿದ್ದುಕೊಂಡು ಎಲ್ಲ ರೀತಿಯಾಗಿರತಕ್ಕಂತಹ ಕ್ರಿಯೆಗಳನ್ನು ಭಗವಂತ ನಡೆಸ್ತಾನೆ ಎಂಬುದನ್ನು ಜಗನ್ನಾಥದಾಸರು ನಮಗೆ ಹರಿಕಥಾಮೃತ ಸಾರದ ಮಾತೃಕಾಸಂಧಿಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದಾದಮೇಲೆ ಭಗವಂತನ ರೂಪ, ಕಂಠದಲ್ಲಿರತಕ್ಕಂತಹ ರೂಪ, ಆ ಕಂಠಗತವಾದಂತಹ ರೂಪವನ್ನು ಜಗನ್ನಾಥದಾಸರು ನಮಗೆ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾ ಇದ್ದಾರೆ. ದ್ವಿದಳ ಪದ್ಮವು ಶೋಭಿಪುದು ಕಂಠದಲ್ಲಿ ಮುಖ್ಯಪ್ರಾಣ ತನ್ನಯ ಸುದತಿಯಿಂದಡಗೂಡಿ ಹಂಸೋಪಾಸನೆಯ ಮಾಳ್ಪ ಉದಕ ಅನ್ನಾದಿಗಳಿಗೆ ಅವಕಾಶದನು ತಾನಾಗಿರ್ತು ಉದಾನಾಭಿದನು ಶಬ್ದವ ನುಡಿದು ನುಡಿಸುವ ಸರ್ವಜೀವರು ಭಗವಂತ ಕಂಠದಲ್ಲಿದ್ದಾನಂತೆ. ಕಂಠಗತವಾಗಿರತಕ್ಕಂತಹ ರೂಪ ಹೇಗಿದೆ ಅಂತ ಕೇಳಿದ್ರೆ, ಅಲ್ಲಿರತಕ್ಕಂತಹ ರೂಪ ಎರಡು ದಳದ ಪದ್ಮ, ಕಂಠದಲ್ಲಿ ದ್ವಿದಳದ ಎರಡು ದಳದಿರತಕ್ಕಂತಹ ಪದ್ಮಗಳು, ಅದರಲ್ಲಿ ಮುಖ್ಯಪ್ರಾಣದೇವರು ತನ್ನ ಮಡದಿಯಾದಂತಹ ಭಾರತೀ ದೇವಿಯ ಜೊತೆಗೆ ಇರ್ತಾರೆ. ಅಲ್ಲಿದ್ದುಕೊಂಡು ಯಾರೋಪಾಸನೆಯನ್ನು ಮಾಡ್ತಾರೆ ಅಂತ ಕೇಳಿದರೆ, ಹಂಸನಾಮಕನಾಗಿರತಕ್ಕಂತಹ ಭಗವಂತ ಹಂಸಸ್ಸೋಹಂ ಸ್ವಾಹ ಅಂತ ಎಂಬಂತಹ ರೂಪ, ಅದರಲ್ಲಿ ಆ ಹಂಸನಾಮಕನಾದಂತಹ ಭಗವಂತನ ಉಪಾಸನೆಯನ್ನು ಚೆನ್ನಾಗಿ ಕಂಠಗತವಾದಂತಹ ಪ್ರಾಣದೇವರು ಅವರು ಉಪಾಸನೆಯನ್ನು ಮಾಡ್ತಾರೆ. ಉಪಾಸನೆಯನ್ನು ಮಾಡಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಅನ್ನ ನೀರು ಎಲ್ಲದಕ್ಕೂ ಕೂಡ ಅವಕಾಶವನ್ನು ನೀಡ್ತಾ ತಾವು ಉದಾನನಾಮಕನಾಗಿ ಹೆಸರನ್ನು ಪಡೆದುಕೊಂಡು ಉದಾನಾಭಿಧಾನರಾಗಿ ಅಲ್ಲಿರ್ತಾರೆ. ಅಲ್ಲಿದ್ದುಕೊಂಡು ಕಂಠದಿಂದಾಗಿ ಬರುವಂತಹ ನಮ್ಮ ಶಬ್ದಗಳು, ನಾವು ಮಾತನಾಡಬೇಕು ಅಂತಾದರೆ ಬಾಯೂ ಇರಬೇಕು, ಬಾಯಿಯ ಜೊತೆಗೆ ಕಂಠ, ಒಳ್ಳೆಯ ಮಾತುಗಾರಿಕೆ ಬರಬೇಕು ಅಂತಾದರೆ ಕಂಠವೂ ಕೂಡ ಅತೀ ಅವಶ್ಯಕವಾದದ್ದು. ಅಂತಹ ಕಂಠಗತವಾದಂತಹ ಪ್ರಾಣದೇವರು ಜೊತೆಗೆ ಹಂಸನಾಮಕನಾದಂತಹ ಭಗವಂತ, ಇವರಿಬ್ಬರೂ ಕೂಡ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಒಳ್ಳೆಯ ಶಬ್ದಗಳನ್ನು ನುಡಿಸ್ತಾರೆ, ಅದನ್ನು ನುಡಿಸ್ತಾರೆ ಎಂಬುದಾಗಿ ಇಲ್ಲಿ ಹೇಳುತ್ತಾರೆ. ಆ ರೀತಿಯಾಗಿ ಆ ಭಗವಂತನ ರೂಪದ ಚಿಂತನೆಯನ್ನು ನಡೆಸಬೇಕು ನಾವು. ಈ ರೀತಿಯಾಗಿರತಕ್ಕಂತಹ ರೂಪದ ಚಿಂತನೆಯನ್ನು ನಡೆಸಿ ತನ್ಮೂಲಕವಾಗಿ ನಾವು ಭಗವದ್ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ಇಲ್ಲಿ ನಮಗೆ ದಾಸರು ಆ ಉಪಾಸನೆಯನ್ನು ಹೇಳುತ್ತಾರೆ. ಇದಾದ ಮೇಲೆ ಭಗವಂತನನ್ನು, ಆ ಲಕ್ಷ್ಮೀದೇವಿಯನ್ನು ಉಪಾಸನೆ ಹೇಗೆ ಮಾಡಬೇಕು ಅಂತ ಕೇಳಿದ್ರೆ, ಅವಳು ಸುಂದರ ಅಂತ ಹೇಳ್ತಾರೆ ಭಾರತೀ ದೇವಿ. ಯಾಕೆ? ಭಾರತೀ ದೇವಿ ವಾಯುದೇವರ ಪತ್ನಿ, ಆ ಜೀವೋತ್ತಮ ತತ್ವವಾಗಿರತಕ್ಕಂತಹ ವಾಯು, ಅಂತಹ ವಾಯುದೇವರ ಮಡದಿಯಾದಂತಹ ಈ ಭಾರತೀ ದೇವಿ ಅದ್ಭುತವಾದಂತಹ ಸುಂದರಿ. ಆದ್ದರಿಂದ ಆ ರೀತಿಯಾಗಿ ನಾವು ಉಪಾಸನೆ ಅವಳನ್ನು ನಡೆಸಬೇಕು ಎಂಬುದಾಗಿ ನಮಗೆ ದಾಸರು ತಿಳಿಸಿಕೊಡುತ್ತಾರೆ. ಅವರ ಪುರಾಣದಲ್ಲಿ ಅದೇ ರೀತಿಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ಭಗವಂತನ ಉಪಾಸನೆ, ದೇವತಾ ಉಪಾಸನೆಯನ್ನು ನಡೆಸುವ ಬಗೆಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಉಪಾಸನೆಯನ್ನು ನಾವು ನಡೆಸಬೇಕು ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ನಾಸಿಕದಿ
ನಾಸತ್ಯದಸ್ಸರರು, ಶ್ವಾಸಮಾನಿ, ಪ್ರಾಣಭಾರತಿ, ಹಂಸ ಧನ್ವಂತರಿಗಳು ಅಲ್ಲಲ್ಲಿಪ್ಪವರೊಳಗೆ, ಇಭೇಶ ಭಾಸ್ಕರ ಅಕ್ಷಿಯೊಳಗೆ ಅತೀಶನಿಪರು, ಅವರೊಳಗೆ ಲಕ್ಷ್ಮೀಶ ದುದಿವಾಮನರು ನೀಯಾಮಿಸುತ್ತಲಿರುವರು. ಭಗವಂತನ ತಮ್ಮ ದೇಹದ ಜೀವನಲ್ಲಿ 2 ಮೂಗಿನ ಹೊಳ್ಳೆಗಳು, ಆ 2 ಹೊಳ್ಳೆಗಳಲ್ಲಿ ನಾಸತ್ಯ ದಸ್ರರು ಎಂಬುದಾಗಿ 2 ಅಶ್ವಿನಿ ದೇವತೆಗಳು, ಅವರಲ್ಲಿ ಶ್ವಾಸ ನಿಯಾಮಕನಾದಂತಹ ರೂಪವಾದಂತಹ ಮುಖ್ಯ ಪ್ರಾಣ ಭಾರತೀಯರು, ಅದಾದ ಮೇಲೆ ಅದರಲ್ಲಿ ಹಂಸನಾಮಕ ಭಗವಂತ, ಅದೇ ರೀತಿಯಾಗಿ ಧನ್ವಂತರಿ ರೂಪ, ಹೀಗೆ ಇನ್ನು 2 ಕಣ್ಣುಗಳಲ್ಲಿ ಸೂರ್ಯ ಚಂದ್ರಾದಿಗಳು ಇವರ ಉಪಾಸನೆ, ಅದಾದ ಮೇಲೆ ಅವರಲ್ಲಿ ಲಕ್ಷ್ಮೀಪತಿಯಾಗಿರತಕ್ಕಂತಹ ಭಗವಂತ, ಅದೇ ರೀತಿಯಾಗಿ ದಧಿವಾಮನ ಎಂಬಂತಹ ರೂಪದ ಉಪಾಸನೆಯನ್ನು ನಡೆಸಬೇಕು ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಈ 2 ನಮಗೆ ಉಸಿರಾಟದ ಪ್ರಕ್ರಿಯೆ, ಅದೇ ರೀತಿಯಾಗಿ ಎಲ್ಲ ದೇಹದಲ್ಲಿ ಆಗುವಂತಹ ಪ್ರಕ್ರಿಯೆಗಳಿಗೆ ಶ್ವಾಸ ಅಂದರೆ ಮುಖ್ಯ ಪ್ರಾಣ, ಅದೇ ರೀತಿಯಾಗಿ ಅದಕ್ಕಿಂತಲೂ ಕೂಡ ಮಿಗಿಲಾಗಿರತಕ್ಕಂತಹ ಧನ್ವಂತರಿ, ಹಂಸ, ಹೀಗೆ ಈ ಭಗವಂತನ ತತ್ವಗಳು, ಅದರ ಜೊತೆಗೆ ಪ್ರಾಣತತ್ವ, ಅದಾದ ಮೇಲೆ ಅದರ ಜೊತೆಗೂ ಕೂಡ ದೇವತೆಗಳು, ಹೀಗೆ ಅಂತರ್ಯಾಮಿತ ಭಗವಂತ, ಮುಖ್ಯ ಪ್ರಾಣ, ಈ ರೀತಿಯಾಗಿರತಕ್ಕಂತಹ ಒಂದು ಗೋಳಕದ ಚಿಂತನೆಯನ್ನು ನಮಗೆ ಪುರಾಣದಲ್ಲಿ ಹೇಳಿಕೊಟ್ಟಿದ್ದಾರೆ. ಅದನ್ನು ದಾಸರು ನಮಗೆ ಸ್ಪಷ್ಟಪಡಿಸುತ್ತಾರೆ. ಭಗವಂತ ಬಲಕಣ್ಣಿನಲ್ಲಿ ಇದ್ದಾನೆ, ನೇತ್ರಗಳಲ್ಲಿರತಕ್ಕಂತಹ ಭಗವಂತ, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿದ್ದುಕೊಂಡು ನಿಯಮನೆ ಮಾಡತಕ್ಕಂತಹ ಭಗವದ್ ರೂಪದ ಚಿಂತನೆಯನ್ನು ನಾವು ನಡೆಸಬೇಕು. ಈ ರೀತಿಯಾಗಿ ಚಿಂತನೆಯನ್ನು ನಡೆಸಿ ತದಿಂದ್ರಿಯದ ನಾವು ಒಳ್ಳೆಯ ಇಂದ್ರಿಯಗಳು ಪಟುವಾಗಿರಬೇಕು. ಇಲ್ಲದಿದ್ದರೆ ಒಂದು ವೇಳೆ ಇಂದ್ರಿಯಗಳು ಪಟುವಾಗಿಲ್ಲ ಅಂತಾದರೆ, ಇಂದ್ರಿಯಗಳು ದುರ್ಬಲವಾಯಿತು ಅಂತಾದರೆ ಏನೂ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಇಂದ್ರಿಯಗಳಲ್ಲಿ ಏನು ನಾವು ಉಪಾಸನೆ ನಡೆಸಬೇಕು, ಇಂದ್ರಿಯಗಳು ಪ್ರಬಲವಾಗಿರಬೇಕು, ಇಂದ್ರಿಯಗಳು ಚೆನ್ನಾಗಿ ಇರಬೇಕು ಅಂತಾದರೆ ಇಂದ್ರಿಯೇಶನಾದಂತಹ ಋಷಿಕೇಶನಾದಂತಹ ಭಗವಂತ. ಯಾಕೆ ಋಷಿಕ ಶಬ್ದಕ್ಕೆ ಇಂದ್ರಿಯಗಳು ಅಂತ ಅರ್ಥ. ಋಷಿಕಗಳಿಗೆ ಈಶ, ಇಂದ್ರಿಯಗಳಿಗೆ ಅಧಿಪತಿ, ಋಷಿಕಗಳ ಒಡೆಯನಾಗಿರತಕ್ಕಂತಹ ಭಗವಂತನನ್ನು, ಅದೇ ರೀತಿಯಾಗಿ ಅವನ ಅಧೀನವಾದಂತಹ ದೇವತಾ ಕಕ್ಷೆಗಳನ್ನು ನಾವು ಉಪಾಸನೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಇನ್ನು ಆ ಭಗವಂತನನ್ನು ಅದೇ ರೀತಿಯಾಗಿ ಬೇರೆ ಬೇರೆ ದಿಗ್ದೇವತೆಗಳು, ಕಿವಿಗಳಲ್ಲಿ ಯಾರಿರ್ತಾರೆ ಅಂತ ಕೇಳಿದ್ರೆ ದಿಗ್ದೇವತೆಗಳು, ಅದೇ ರೀತಿಯಾಗಿ ಗಂಗಾದಿ ಸರ್ವ ದೇವತೆಗಳು. ಅದಕ್ಕೋಸ್ಕರವಾಗಿ ನಾವು ಉಪಾಸನೆಯನ್ನು ನಾವು ತೀರ್ಥ ಬಲಕಿವಿಯಲ್ಲಿ ಗಂಗೆಯ ಸನ್ನಿಧಾನವನ್ನು ನಾವು, ಬ್ರಾಹ್ಮಣನ ಬಲಕಿವಿಯಲ್ಲಿ ಗಂಗಾ ಸನ್ನಿಧಾನವನ್ನು ನಾವು ಚಿಂತನೆ ಮಾಡ್ತೇವೆ. ಅದಕ್ಕೋಸ್ಕರವಾಗಿ ಆ ಗಂಗಾ ಸನ್ನಿಧಾನಯುಕ್ತವಾದಂತಹ ದಿಗ್ದೇವತೆಗಳು, ಸರ್ವತೀರ್ಥಾಭಿಮಾನಿ ದೇವತೆಗಳು, ಇವರೆಲ್ಲರನ್ನೂ ಕೂಡ ನಾವು ಉಪಾಸನೆ ನಡೆಸಬೇಕು, ಉಪಾಸನೆ ಮಾಡಬೇಕು ಎಂಬುದಾಗಿ ನಮಗೆ ಅದರ ವ್ಯವಸ್ಥೆಗಳನ್ನು ಹೇಳಿಕೊಡುತ್ತಾರೆ. ಅದಾದ ಮೇಲೆ ಮನಸ್ಸು ಇಂದ್ರ ಕಾಮರು, ಅಹಂಕಾರದಲ್ಲಿ ರುದ್ರದೇವರು, ಚಿತ್ತ ಚೇತನಗಳಲ್ಲಿ ಗರುಡಶೇಷರು, ಎಲ್ಲರನ್ನೂ ಕೂಡ ನಾವು ಉಪಾಸನೆ ನಡೆಸಬೇಕು. ಇವರೆಲ್ಲರೂ ಕೂಡ ಇರ್ತಾರೆ ಎಂಬಂತಹ ಚಿಂತನೆ ಮಾಡಿಕೊಂಡು, ಅದಾದ ಮೇಲೆ ಭಗವಂತ ನಾವು ಸುಪ್ತಾವಸ್ಥೆಯನ್ನು ಮಾಡುವಂತಹ ಪ್ರವೃತ್ತಿ ಈ ಉಪನಿಷತ್ನಲ್ಲಿ ಬಂದಿದೆ. ಇದರ ವಿಸ್ತೃತವಾದಂತಹ ವಿಚಾರವು ಮಾಂಡೂಕ್ಯೋಪನಿಷತ್ನಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದರೆ ಇಲ್ಲಿ ಈಗ ನಮಗೆ ಭಗವಂತ
ಜ್ಞಾನಮಯನಾಗಿರತಕ್ಕಂತಹ ಭಗವಂತ ಅವನನ್ನು ಉಪಾಸನೆ ನಡೆಸುವಂತಹದ್ದು ಹೇಗೆ ಅಂತ ಕೇಳಿದರೆ, ಅವನು ಜ್ಞಾನಮಯನಾಗಿರತಕ್ಕಂಥವನು. ಅಂತಹ ಜ್ಞಾನಮಯನಾಗಿರತಕ್ಕಂತಹ ಭಗವಂತ ಅವನ ವಿಶ್ವ ತೇಜಸ, ಭಗವಂತನಿಗೆ ವಿಶ್ವರೂಪ, ತೇಜಸ್ವರೂಪ, ಪ್ರಾಜ್ಞರೂಪ, ಈ ರೀತಿಯಾಗಿ ವಿಶ್ವ ತೇಜಸ ಪ್ರಾಜ್ಞ ತುರೀಯ ಆತ್ಮ ಅಂತರಾತ್ಮ ಪರಮಾತ್ಮ ಅಂತ ಹೇಳಿಕೊಂಡು ಈ 8 ರೂಪಗಳನ್ನು ಹೇಳ್ತಾರೆ. ಅದರಲ್ಲಿ ಈಗ ಆ ತೇಜಸ್ವರೂಪನಾಗಿರತಕ್ಕಂತಹ ಭಗವಂತ ಅವನು ಏನು ಮಾಡ್ತಾನೆ ಅಂತ ಹೇಳಿದರೆ, ಜೀವನನ್ನು ಹೃದಯ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಆತ್ಮರೂಪಿಯಾಗಿರತಕ್ಕಂತಹ ಹೆಸರಿನಿಂದಾಗಿ ನಾನು ಪ್ರಾಜ್ಞ ಎಂಬುದಾಗಿ ತನ್ನ ನಾಮವನ್ನು ಪಡೆದುಕೊಂಡು ಅಭಿವ್ಯಕ್ತಿಯನ್ನು ಹೊಂದಿಕೊಳ್ತಾನೆ. ಆ ನಾಮಧೇಯವನ್ನು ಪಡೆದುಕೊಂಡು ಭಗವಂತ ಒಳ್ಳೆಯ ಸುಷುಪ್ತಿ ಅವಸ್ಥೆಗೆ ಕರೆದುಕೊಂಡು ಹೋಗ್ತಾನೆ. ಅದಾದ ಮೇಲೆ ಸ್ವಪ್ನಾವಸ್ಥೆ, ಜಾಗೃತಾವಸ್ಥೆ, ಎಲ್ಲ ಅವಸ್ಥೆಗಳಿಗೂ ಕೂಡ ಜಾಗೃತ, ಸ್ವಪ್ನ, ಸುಷುಪ್ತಿ ಈ ಎಲ್ಲ ಅವಸ್ಥೆಗಳಿಗೂ ಕೂಡ ಅವಸ್ಥಾ ನಿಯಾಮಕನಾದಂತಹ ಭಗವಂತ ಅದು ಚಿಂತನೆ ಮಾಡತಕ್ಕದ್ದು. ಈ ರೂಪದ ಉಪಾಸನೆಯನ್ನು ಚಿಂತನೆ ಮಾಡುವ ಮೂಲಕವಾಗಿ ನಾವು ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ನಮಗೆ ಉಪನಿಷತ್ತು ಹೇಳಿಕೊಡ್ತದೆ. ಅದಕ್ಕೋಸ್ಕರವಾಗಿ ಭಗವಂತನ ದೊಡ್ಡ ರೂಪ ಅದು ಯಾವುದು ಅಂತ ಕೇಳಿದರೆ ಏಕೋನವಿಂಶ ಮುಖ ಅಂತ ಹೇಳಿಕೊಂಡು ಮಾಂಡೂಕ್ಯೋಪನಿಷತ್ತು ಅದನ್ನು ಹೇಳಿಕೊಟ್ಟಿದೆ. ಆದರೆ ನಮ್ಮ ವ್ಯವಸ್ಥೆಗಳಿಗೆ ಅನುಸಾರವಾಗಿ ನಾವು ಭಗವಂತನ ಉಪಾಸನೆ, ಅದಕ್ಕೆ ಬೇಕಾಗಿರತಕ್ಕಂತಹ ರೂಪದ ಚಿಂತನೆಯನ್ನು ನಡೆಸಬೇಕು. ಅದಾದ ಮೇಲೆ ಭಗವಂತ ನಾಲಿಗೆಯಲ್ಲಿ ವರ್ಣರೂಪಿಯಾಗಿರ್ತಕ್ಕಂತಹ ಭಗವಂತ, ಇನ್ನು ಕಿರುನಾಲಿಗೆಯಲ್ಲಿ ಉಪೇಂದ್ರ, ಇಂದ್ರ, ಇನ್ನು ತಾಲುವಿನಲ್ಲಿ ಪರ್ಜನ್ಯ, ಅದಾದ ಮೇಲೆ ಅರ್ಧಗರ್ಭನಾಗಿರತಕ್ಕಂತಹ ಭಗವಂತ, ಕಣ್ಣಿನಲ್ಲಿ ವಾಮನ ಮತ್ತು ಭಾಮನ ಎಂಬಂತಹ ರೂಪಗಳು, ಹಣೆಯಲ್ಲಿ ಶಿವ ಮತ್ತು ಕೇಶವ ರೂಪ, ಕೆನ್ನೆಯಲ್ಲಿ ಪ್ರತಿಪತಿಯಾಗಿರತಕ್ಕಂತಹ ಕಾಮ, ಅವನೊಳಗೆ ಪ್ರದ್ಯುಮ್ನ ರೂಪಿಯಾಗಿರತಕ್ಕಂತಹ ಭಗವಂತ. ಹೀಗೆ ಒಂದೊಂದು ಇಂದ್ರಿಯಗಳಲ್ಲಿ, ಒಂದೊಂದು ಅವಯವಗಳಲ್ಲಿ ಭಗವಂತನ ಒಂದೊಂದು ಉಪಾಸನೆ, ಒಂದೊಂದು ದೇವತಾ ಸನ್ನಿಧಾನವನ್ನು ಕಲ್ಪನೆ ಮಾಡಿಕೊಳ್ಳಬೇಕು. ಕಲ್ಪನೆ ಮಾಡಿಕೊಳ್ಳುವುದು ಮಾತ್ರ ಅಲ್ಲ, ಅದನ್ನು ಉಪಾಸನೆ. ಕೇವಲ ಕಲ್ಪನೆ ಮಾಡಿಕೊಂಡ್ರೆ ಏನಾಗ್ತದೆ? ಕಲ್ಪನೆ ಮಾಡಿಕೊಳ್ಳಲಿಕ್ಕೆ ಬೇಕಾದಷ್ಟು ನಮಗೆ ವ್ಯವಸ್ಥೆಗಳಿದೆ. ಆದರೆ ಕೇವಲ ಕಲ್ಪನೆ ಎಂಬುದು ಅದು ಯಾವುದಕ್ಕೂ ಕೂಡ ಪೂರಕವಾಗುವುದಿಲ್ಲ. ಅದಕ್ಕೋಸ್ಕರವಾಗಿ ಉಪಾಸನೆಯನ್ನು ನಡೆಸುವಂತಹದ್ದು ಅತೀ ಮುಖ್ಯವಾದದ್ದು ಏನು ಅಂತ ಕೇಳಿದರೆ ಉಪಾಸನೆ. ತದ್ವಿಜಿಜ್ಞಾಸಸ್ವ ತದುಪಾಸಿತವ್ಯ, ಅದನ್ನು ಉಪಾಸನೆ ಮಾಡುವುದೇ ಅತೀ ದೊಡ್ಡದಾಗಿರ್ತಕ್ಕಂತಹದ್ದು ಎಂಬಂತಹ ವಿಚಾರವನ್ನು ನಮಗೆ ತಿಳಿಸಿಕೊಡ್ತಾರೆ. ಈ ಉಪಾಸನೆಯನ್ನು ಮಾಡಿಕೊಂಡು ಭಗವಂತನನ್ನು ನಾವು ಸೇರಿಕೊಳ್ಳಬೇಕು. ಭಗವದ್ ಉಪಾಸನೆ ನಡೆಸುವ ಮೂಲಕವಾಗಿ ಭಗವಂತನನ್ನು ನಾವು ಭಗವಂತನಿಗೆ ಅತ್ಯಂತ ಪಾತ್ರ ಅನ್ನಿಸಿಕೊಳ್ಳಬೇಕು ಎಂಬುದಾಗಿ ನಮಗೆ ಹೇಳ್ತಾರೆ. ಅದಾದ ಮೇಲೆ ಭಗವಂತನ ರೂಪ, ಅದರಲ್ಲಿ ಕೆನ್ನೆಯಲ್ಲಿರತಕ್ಕಂತಹ ರತಿಪತಿಯಾಗಿರತಕ್ಕಂತಹ ಕಾಮ, ಅದಾದ ಮೇಲೆ ಭಗವಂತನನ್ನು ಉಪಾಸನೆ ಮಾಡುವಂತಹ ಫಲ, ಆ ರೀತಿಯಾಗಿ ನಾವು ಉಪಾಸನೆ ನಡೆಸಿಕೊಂಡು ಅದಾದಮೇಲೆ ಮುಂದೆ ಹೇಳ್ತಾರೆ, ಭಗವಂತನನ್ನು ಇಷ್ಟೆಲ್ಲ ಉಪಾಸನೆ ಮಾಡಿದ ಮೇಲೆ ಭಗವಂತನನ್ನು ಉಪಾಸನೆ ಆದಾದ ಮೇಲೆ ಕಿವಿಯಲ್ಲಿ ಗಂಗಾಯ ತೀರ್ಥಗಳು, ಕೇಶವಾದಿ ರೂಪಗಳು, ಅದಾದ ಮೇಲೆ ಎಲ್ಲ ಅಯನ ಋತುಗಳಲ್ಲಿ ದೇಹದಲ್ಲಿರತಕ್ಕಂತಹ ಇಡಾಚ ಪಿಂಗಳ ಚೈವ ಸುಷುಮ್ನ ವಜ್ರಿಕಾ ಆರ್ಯ ಅವಭಾಸಿ ಅಂತ ಹೇಳಿಕೊಂಡು ಏನೆಲ್ಲ ನಾಡಿಗಳಿದೆ, ಎಲ್ಲ ನಾಡಿಗಳಲ್ಲಿಯೂ ಕೂಡ ಭಗವಂತನ ಉಪಾಸನೆ. ಇನ್ನು ವರ್ಷ, ಅಯನ, ಋತು, ಮಾಸ, ಪಕ್ಷ
ಇದರಲ್ಲಿಯೂ ಕೂಡ ಭಗವಂತನ ಉಪಾಸನೆ. ಇದೆಲ್ಲವೂ ಕೂಡ ಯಾಕೆ ಅಂತ ಕೇಳಿದ್ರೆ, ನೀವು ಅಬ್ದ, ಅಯನ, ಋತು ಎಲ್ಲ 12 ಮಾಸಗಳು, 24 ಪಕ್ಷಗಳು, ಯಾವುದು ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಅದರಲ್ಲಿ 12, 15 ತಿಥಿಗಳು, ಎಲ್ಲದರಲ್ಲಿಯೂ ಕೂಡ ಭಗವಂತನನ್ನು ಚಿಂತನೆ ಮಾಡಿ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಈ ಎರಡೂ ಪಕ್ಷಗಳಲ್ಲಿ ಪಕ್ಷ ನಿಯಾಮಕನಾದಂತಹ ಭಗವಂತನ ರೂಪದ ಚಿಂತನೆ, ಪಕ್ಷ ನಿಯಾಮಕವಾಗಿರತಕ್ಕಂತಹ ಭಗವಂತನ ಚಿಂತನೆಯನ್ನು ನಡೆಸಬೇಕು. ಅದು ಯಾವುದು? ಭಗವಂತ ಯಾವ ವರ್ಣ, ಯಾವ ರೂಪ, ಎಲ್ಲ ವರ್ಣಗಳ ವಿಚಾರವನ್ನು ನಮಗೆ ದಾಸರು ತುಂಬ ವಿಸ್ತೃತವಾಗಿ ಅದನ್ನು ಕೊಟ್ಟಿದ್ದಾರೆ. ನಾವು ಕೇವಲ ಇಷ್ಟನ್ನು ಮಾತ್ರ ಕರ್ತೋ ಸುದರ್ಶನ ಕಾಲ ಪರಮೇಷ್ಠಿ ಪರಿಗ್ರಹ ಅಂತ ಹೇಳಿಕೊಂಡು ವಿಷ್ಣು ಸಹಸ್ರನಾಮ ಭಗವಂತನನ್ನು ಹೇಳ್ತದೆ. ಭಗವಂತನಿಗೆ ಕರ್ತೋ ಸುದರ್ಶನ ಕಾಲ, ಋತುಗಳು ಎಲ್ಲ ಋತು ಅಂತ ಹೇಳಿಕೊಂಡು ಋತುಗಳು, ಮಾಸಗಳು, ಅಬ್ದ ಎಲ್ಲವೂ ಕೂಡ ತಾನಾಗಿದ್ದಾನೆ ಎಂಬಂತಹ ವಿಚಾರವನ್ನು ನಮಗೆ ಹೇಳ್ತಾರೆ. ಅದಾದಮೇಲೆ ಭಗವಂತನನ್ನು ವರ್ಷದ 360 ದಿನಗಳು, ಇದರಲ್ಲಿ 360 ದಿನಗಳಲ್ಲಿ ನಿಯಾಮಕನಾದಂತಹ ಭಗವಂತನ ರೂಪದ ಚಿಂತನೆ. ಯಾಕೆ? 5 ರೂಪಾತ್ಮಕನು, 25 ರೂಪದಲ್ಲಿಪ್ಪ, ಐದೈದು ತಿಥಿ 24ರಿಂದ ಬಿಚ್ಚಿಸಲು ಭಗವಂತ ತಿಥಿಯಲ್ಲಿ 25 ರೂಪಗಳಿಂದಾಗಿ ಪಕ್ಷಕ್ಕೆ 15 ತಿಥಿಗಳು, ವರ್ಷದಲ್ಲಿ 24 ಪಕ್ಷ, ಒಟ್ಟು 360 ದಿವಸಗಳು. ಎಲ್ಲ ದಿವಸಗಳಿಗೆ ದಿವಾನಾಮಕನಾಗಿ ದಿನಗಳು, ದಿನ ಅಂತ ಆಗೋದು ಯಾಗ ಅಂತ ಕೇಳಿದ್ರೆ ಬೆಳಕಾಗುವಿಕೆಯಿಂದಾಗಿ. ಬೆಳಕಾಗೋದು ಯಾರಿಂದ ಅಂತ ಕೇಳಿದ್ರೆ ಅದು ಸೂರ್ಯ ಯಾಕೆ ಬರ್ತಾನೆ ಅಂತ ಕೇಳಿದ್ರೆ ಭಗವಂತನಿಂದಾಗಿ. ಹೀಗೆ ಸೂರ್ಯನ ಗತಿ, ಅವನ ಗತಿಗೆ ಅನುಸಾರವಾಗಿ ನಮಗೆ ಅನುಗ್ರಹ ಅಥವಾ ನಮಗೆ ದಿವಾಮಾನಗಳು ಅಂತ ಆಗುವಂತಹದ್ದು. ಇಂತಹ ರೂಪದ ಸರಿಯಾಗಿರತಕ್ಕಂತಹ ಯಥಾರ್ಥವಾದಂತಹ ಚಿಂತನೆಯನ್ನು ನಾವು ನಡೆಸಬೇಕು ಎಂಬುದಾಗಿ ದಿವಾ, ಕಾಲ, ಋತು, ಮಾಸ ಇತ್ಯಾದಿಗಳಲ್ಲಿ ಭಗವಂತ ಇರ್ತಾನೆ. ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ಕಾಲಜ್ಞ. ಭಗವಂತನಿಗೆ ಕಾಲಜ್ಞ, ಸರ್ವಂ ಕಾಲಂ ಜಾನಾತೀತಿ ಕಾಲಜ್ಞ. ಭಗವಂತ ಕಾಲವನ್ನು ತಿಳ್ಕೊಂಡಿದ್ದಾನೆ. ಯಾಕೆ? ಕಾಲದ ನಿಯಾಮಕ ತಾನೇ ಅಲ್ವಾ. ಆದ್ದರಿಂದ ಈ ಕಾಲಾತೀತನಾಗಿರ್ತಕ್ಕಂತಹ ಭಗವಂತನನ್ನು ನಾವು ಉಪಾಸನೆ ನಡೆಸಬೇಕು ಅಂತಾದರೆ ಅದರಲ್ಲಿ ದಿವಸ, ಯಾಮ, ಮುಹೂರ್ತ, ಗಳಿಗೆ ಎಲ್ಲ ಅವಯವಗಳು. ಇದು ಒಂದು ದೊಡ್ಡ ಕಾಲದಲ್ಲಿ ಇದೆಲ್ಲ ಅವಯವಗಳು. ಒಂದು ದಿವಸ, ಒಂದು ಯಾಮ, ಒಂದು ಮುಹೂರ್ತ, ಒಂದು ಗಳಿಗೆ, ಇದು ಅದರ ಒಂದೊಂದು ಪಾಲು. ಆ ಪಾಲಿನಲ್ಲಿ ಈ ಕಾಲನಾಮಕನಾಗಿರತಕ್ಕಂತಹ ಭಗವಂತ ಅವನಿರ್ತಾನೆ. ಇದ್ದುಕೊಂಡು ತಾನು ಎಲ್ಲವನ್ನೂ ಕೂಡ ದಿವಸ ಮಾಡ್ತಾನೆ, ಅದೇ ರೀತಿಯಾಗಿ ವರ್ಷ ಮಾಡ್ತಾನೆ, ಅದೇ ರೀತಿಯಾಗಿ 2 ಋತುಗಳನ್ನು, 2 ಸಂವತ್ಸರವನ್ನು, ಋತುಗಳನ್ನು, ಮಾಸವನ್ನು ಎಲ್ಲವನ್ನೂ ಕೂಡ ಮಾಡುವಂತಹದ್ದು. ಆದ್ದರಿಂದ ಅಂತಹ ಭಗವಂತನ ರೂಪದ ಚಿಂತನೆ ಅತೀ ಮುಖ್ಯವಾದದ್ದು ಎಂಬುದಾಗಿ ನಮಗೆ ಜಗನ್ನಾಥದಾಸರು ಈ ಮಾತೃಕಾ ಸಂಧಿಯಲ್ಲಿ ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಭಗವಂತನ ಆ ರೂಪದ ಚಿಂತನೆಯನ್ನು ನಡೆಸುವಂತಹದ್ದು ಲಕ್ಷ್ಮೀದೇವಿಗೂ ಕೂಡ ಅಚಿಂತ್ಯ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ವೇದದಿಗಳಿಗೆ ಮಾನಿ ಲಕ್ಷ್ಮೀಧರಾಧರನ ಗುಣರೂಪ ಕ್ರಿಯೆಗಳ ಆದಿಮಧ್ಯಾಂತವನ್ನು ಕಾಣದೆ ಮನದಿ ಯೋಚಿಸುತ್ತ ಆದಪನೆ ಈತನಿಗೆ ಪತ್ನೀಕೃಪೋದಿಯೋ ಸ್ವೀಕರಿಸಿದನು ಲೋಕಾಧಿಪನು ಭಿಕ್ಷುಕನ ಮನೆಯೌತನವ ಕೊಂಬಂತೆ. ಇದು ಹೇಗೆ ಅಂತ ಕೇಳಿದ್ರೆ ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ. ವೇದ ಸಮೂಹಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿ ಇಡೀ ಜಗತ್ತಿನ ಭೂಹರವನ ಭೂಭಾರ ಭಗವಂತ ಇಡೀ ಭೂಮಿಯನ್ನು
ಧಾರಣೆ ಮಾಡಿರತಕ್ಕಂಥವನು. ಅಂತಹ ಭೂಧರನಾಗಿರತಕ್ಕಂತಹ ಭಗವಂತ, ಅವನ ಗುಣ ರೂಪ ಕ್ರಿಯೆ ಇದೆಲ್ಲವೂ ಕೂಡ ಆದಿಯು ಅಂತ್ಯ ಮನೆ ಯಾವುದೂ ಇಲ್ಲ. ಯಾಕೆ? ಲಕ್ಷ್ಮೀದೇವಿಗೂ ಕೂಡ ಇದರ ಆದಿಯೂ ಗೊತ್ತಿಲ್ಲ, ಮಧ್ಯವೂ ಗೊತ್ತಿಲ್ಲ, ಅಂತ್ಯವೂ ಗೊತ್ತಿಲ್ಲ. ಅಂತಹ ಲಕ್ಷ್ಮೀದೇವಿಯಿಂದಲೂ ಕೂಡ ಯೋಚನೆ ಮಾಡಲು ಅಸಾಧ್ಯವಾದಂತಹ ಅಸದೃಶವಾದಂತಹ ರೂಪವನ್ನು ನಾವು ಚಿಂತನೆ ಮಾಡಬೇಕು. ಚಿಂತಿಸಿ ಏನು ಮಾಡಬೇಕು ಅಂತ ಕೇಳಿದ್ರೆ, ಭಗವಂತ ಕರುಣಾ ಸಮುದ್ರ ಲೋಕಾಧಿಪತಿಯಾಗಿರತಕ್ಕಂತಹ ರಾಜ ಒಬ್ಬ ಭಿಕ್ಷುಕನ ಅಥವಾ ಅಲ್ಪಜ್ಞನ ಮನೆಯಲ್ಲಿ ಅವನು ತನ್ನ ಅನ್ನ ಪಾನಾದಿಗಳನ್ನು ಸ್ವೀಕಾರ ಮಾಡುವಂತೆ ಭಗವಂತ ನಮ್ಮನ್ನು ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ನಮ್ಮಲ್ಲಿ ಇದ್ದಾನೆ ಎಂಬಂತಹ ಚಿಂತನೆಯನ್ನು ನಡೆಸಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಭಗವಂತನನ್ನು ಬಿಟ್ಟು ನಾವು ಏನೂ ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತನ ಒಂದು ಅಸದೃಶವಾದಂತಹ ಚಿಂತನೆ, ಭಗವಂತನ ಅಸದೃಶವಾದಂತಹ ಲೀಲೆ, ಭಗವಂತನ ಅಸದೃಶವಾದಂತಹ ಕ್ರಿಯೆಗಳು, ಇದನ್ನು ಚಿಂತನೆ ಮಾಡದೆ ಯಾವತ್ತಿಗೂ ಕೂಡ ಯಾವುದೇ ರೀತಿಯಾಗಿ ನಮಗೆ ಅನುಗ್ರಹವಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಭಗವಂತನ ಅಸದೃಶವಾದಂತಹ ಲೀಲೆಗಳನ್ನು ಅದನ್ನು ಉಪನಿಷತ್ತುಕಾರರು ಹೇಳ್ತಾರೆ. ಇದೆಲ್ಲವನ್ನು ಕೂಡ ಚಿಂತನೆ ನಡೆಸಿಕೊಂಡು ನಾನು ನಡೆಸಬೇಕು ಅಂತ. ಲಕ್ಷ್ಮೀದೇವಿಯು ಕೂಡ ಹೇಗೆ ಅಂತ ಕೇಳಿದ್ರೆ, ಅವಳಿಗೂ ಕೂಡ ದೇವಾನಾಂ ಕಯಸ್ಮಾತ್ ದೇವಕೋ ನಾರಾಯಣ ದೇವಕಿ ಲಕ್ಷ್ಮೀ ತಾಂ ನಂದಯಿತು ಕ್ಷೀರವಸ್ಯೇತಿ ನಂದೇವಕಿ. ಭಗವಂತನೆಯ ಒಂದು ರೂಪದ ಚಿಂತನೆಯನ್ನು ಲಕ್ಷ್ಮೀದೇವಿಗೂ ಕೂಡ ಪೂರ್ಣವಾಗಿ ಮಾಡಲಿಕ್ಕಾಗಲಿಲ್ಲ ಹೇಳ್ತಾರೆ. ಯಾಕೆ ಅಂತಂದರೆ, ಲಕ್ಷ್ಮೀದೇವಿಗೂ ಕೂಡ ಭಗವಂತನ ರೂಪದ ಚಿಂತನೆ ಅದು ಸಾಧ್ಯವೇ ಇಲ್ಲ ಅಂತ. ಅಂತಹ ಅತ್ಯದ್ಭುತವಾದಂತಹ ರೂಪ ಸಾಮರ್ಥ್ಯವುಳ್ಳವಳು ಲಕ್ಷ್ಮೀದೇವಿ. ಅಂತಹ ಅಸದೃಶವಾದಂತಹ ಸಾಮರ್ಥ್ಯವುಳ್ಳಂತಹ ಲಕ್ಷ್ಮೀದೇವಿಗೂ ಕೂಡ ಭಗವಂತನ ಒಂದು ಕೊನೆ, ಭಗವಂತನ ಮಹಿಮೆಯ ಪಾರವನ್ನು ಕಾಣಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ಅದು ಸಾಮಾನ್ಯ ಅಲ್ಲ. ಅಚಿಂತ್ಯನಾಗಿರತಕ್ಕಂಥವನು ದೇವದೇವಕಿ ಇಪ್ಪಳೆಂದರಿದ ಪರಿಚನ ಜನನಿ ಈತನ ಆವಕಾಲದರೇಳಂತನೆ ನರರ ಪಾಡೇನು. ಲಕ್ಷ್ಮೀದೇವಿಗೇನೇ ತಿಳಿಲಿಕ್ಕಾಗೋದಿಲ್ಲ. ಹಾಗಿದ್ಮೇಲೆ ಸಾಮಾನ್ಯವಾದಂತಹ ಜ್ಞಾನಿಗಳ ಪಾಡೆಂತ ಅದು ಚಿಂತನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಎಂಬಂತಹ ಮಾತನ್ನು ನಮಗೆ ದಾಸರೇ ಹೇಳ್ತಾರೆ. ಆದ್ದರಿಂದ ನೈವೋದಾಪರ ಕಣಂತೋಂತಂ ಯದ್ಗುಣಾನಾಮಾಚಾದಯ ನರಮಾ ವ್ಯಪದಾಂಗುಲೀಲ ಸನ್ನಗದೂರಾಜನಂತ ಸದ್ಗುಣಾನ್ ಗಣಯೇದ್ಗಣಯತ್ಯ ನಾರತಾನ್ ಪರಮಾನ್ ಕೋಸ್ಯ ಪರೋ ಗುಣಾನ್ ಮುದೇತ್. ಸುಮಧ್ವ ವಿಜಯದಲ್ಲಿ ಲಕ್ಷ್ಮೀದೇವಿಯಿಂದಲೂ ಕೂಡ ಆ ಗುಣಗಳನ್ನು ಲೆಕ್ಕ ಮಾಡಲಿಕ್ಕಾಗದೇ ಇರತಕ್ಕಂತಹದ್ದು. ಯಾಕೆ? ಗಣಯತ್ಯನಾರತಂ ಪರಮಾನ್ ಕೋಸ್ಯ ಪರೋ ಗುಣಾನುವದೇತ್. ಪರಮಾತ್ಮನಾಗಿರತಕ್ಕಂತಹ ಭಗವಂತನ ಗುಣವನ್ನು ಯಾರು ತಾನೇ ಹೇಳಲಿಕ್ಕೆ ಸಾಧ್ಯ ಎಂಬಂತಹ ವಿಚಾರವನ್ನು ಇಲ್ಲಿ ದಾಸರು ನಮಗೆ ನೈವೋದಾಪರ್ಗಳಂತೂ ಅಂತ ಯದ್ಗುಣಾನಾಮಜಾದಯ, ಯಾರು ದಾಸರು ಅಜಾದಿಗಳು ಬ್ರಹ್ಮಾದಿಗಳು ಕೂಡ ತಿಳ್ಕೊಳ್ಳಿಕ್ಕಾಗದೇ ಇರತಕ್ಕಂತಹದ್ದು. ಯಾಕೆ? ಬ್ರಹ್ಮಾದಿಗಳಿಗೂ ಕೂಡ ಭಗವಂತನ ಅಸದೃಶವಾದಂತಹ ಗುಣಗಳ ಚಿಂತನೆಯನ್ನು ಮಾಡುವುದೆಂತು. ಯಾಕೆ ಅಂತಂದರೆ, ಭಗವಂತನ ಗುಣಗಳನ್ನು ಒಂದೆರಡು ಜನ ಹೇಳಿ ಮುಗಿಸುವಂತಹದ್ದು ಅಂತ ಆದರೆ ಹೌದು. ಭಗವಂತನ ಗುಣಗಳು ಅದು ಇಂತಿಷ್ಟು ಗುಣಗಳು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಅದು ಅನಾದಿ ಅನಂತವಾಗಿರತಕ್ಕಂತಹ ಗುಣಗಳು. ಆದ್ದರಿಂದ ಆ ಗುಣಗಳನ್ನು ಲೆಕ್ಕ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಅದನ್ನು ಹೇಳಿ ಮುಗಿಸಲಿಕ್ಕೂ ಸಾಧ್ಯ ಇಲ್ಲ ಎಂಬುದಾಗಿ ಇಂತಹ ಅತ್ಯದ್ಭುತವಾದಂತಹ ಭಗವಂತನ ಅಸದೃಶವಾದಂತಹ ಅದ್ಭುತವಾದಂತಹ ಗುಣಗಳ ಚಿಂತನೆಯನ್ನು ನಮಗೆ ಹೇಳಿಕೊಡುತ್ತಾರೆ. ಆದ್ದರಿಂದ ಭಗವಂತನನ್ನು ನಾವು ಏನು ಮಾಡಬೇಕು? ನಮ್ಮಿಂದ ಮಾಡಲಿಕ್ಕಾಗೋದು ಏನು ಅಂತ ಕೇಳಿದರೆ ಕೇವಲ ಭಗವಂತನನ್ನು ಅವನ ಚಿಂತನೆ,
ಅವನ ಗುಣಗಳ ಚಿಂತನೆ ನಡೆಸೋದಷ್ಟೇ. ನಾವು ಗುಣಗಳನ್ನು ಚಿಂತನೆ ಮಾಡಿದ್ದೇ ಅಷ್ಟೇ ಗುಣಗಳ ಅಂತ ಕೇಳಿದರೆ ಅಷ್ಟೇ ಗುಣಗಳಲ್ಲ. ಭಗವಂತನಲ್ಲಿ ತಾರ್ಕಿಕರಲ್ಲ, ಭಗವಂತನಲ್ಲಿ ಒಂದು ಇಷ್ಟು ಗುಣಗಳು ಅಂತ ಹೇಳಿಕೊಂಡು ಮುಗಿಸಿಬಿಡ್ತಾರೆ. ಆದರೆ ಭಗವಂತನಲ್ಲಿ ಕೇವಲ 8 ಗುಣಗಳು ಅಥವಾ ಲೆಕ್ಕ ಮಾಡಲಿಕ್ಕಾಗುವಷ್ಟು ಗುಣಗಳು ಮಾತ್ರ ಭಗವಂತನಲ್ಲಿದೆ. ಇದು ಮೂರ್ಖರವಾದ. ಯಾಕೆ ಅಂತ ಕೇಳಿದ್ರೆ, ಭಗವಂತನಲ್ಲಿ ಎಷ್ಟು ಗುಣಗಳಿದೆ ಅಂತ ಕೇಳಿದ್ರೆ ಅನಂತ ಗುಣಗಳು. ಅದು ಅನಂತ ಗುಣಗಳು ಅನಂತ ಮಟ್ಟು ಇದೆ. ಹೀಗೆ ಅಂತಹ ಅನಂತ ಮಟ್ಟು ಉಳ್ಳಂತಹ ಗುಣಗಳುಳ್ಳಂತಹ ಗುಣ ಸಮುದ್ರನಾಗಿರತಕ್ಕಂಥವನು ಅವನ ಗುಣಗಳನ್ನು ವಿರಿಂಚನ ಆವಕಾಲದಲ್ಲಿ ಹೇಳುತ್ತವೆ ನರರ ಪಾಡೇನು. ಸಾಮಾನ್ಯವಾಗಿರತಕ್ಕಂತಹ ಜೀವರಾಶಿಗಳು ಭಗವಂತನ ಗುಣದ ಚಿಂತನೆಯನ್ನು ನಡೆಸಲಿಕ್ಕಾಗೋದಿಲ್ಲ. ಕೋವಿದರು ಇಲ್ಲಿಗೆ ತೃಣಪ್ರಾಯರಾಗಿರತಕ್ಕಂತಹ ಜೀವನಲ್ಲಿ ಕಲ್ಪನೆಯನ್ನು ಮಾಡುವಂತಹದ್ದು ಯಾವ ಕಾಲಕ್ಕೂ ಕೂಡ ಇದು ಮಾಡಬಾರದೇ ಇರತಕ್ಕಂತಹದ್ದು. ಆದ್ದರಿಂದ ಜೀವನಿಗೆ ಅದೇ ರೀತಿಯಾಗಿ ಪರಮಾತ್ಮನಿಗೆ ಒಂದೇನಾ ಅಂತ ಕೇಳಿದ್ರೆ ಸಾಧ್ಯವೇ ಇಲ್ಲ. ಜೀವ ಪರಮಾತ್ಮರಲ್ಲಿರತಕ್ಕಂತಹ ಆ ಒಂದು ಭೇದ ಅದು ತುಂಬ ಎತ್ತರದ್ದು. ಯಾಕೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿರತಕ್ಕಂತಹ ರೀತಿಯಿಂದಾಗಿ ನಾವು ಕಲ್ಪನೆ ಮಾಡುವಂತಹದ್ದಲ್ಲ. ಅಂತಹ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು ಅಂತಾದರೆ ತುಂಬ ಅದನ್ನು ಉಪಾಸನೆ ನಡೆಸಿ ಅದಕ್ಕೆ ಬೇಕಾಗಿರತಕ್ಕಂತಹ ಸಾಧನೆಯನ್ನು ನಾವು ಮಾಡಿಕೊಳ್ಳಬೇಕು ಎಂಬುದಾಗಿ ಇಲ್ಲಿ ಹೇಳುತ್ತಾರೆ. ಈ ರೀತಿಯಾಗಿ ಭಗವಂತನನ್ನು ಉಪಾಸಿಸಿ ಅದಕ್ಕೆ ನಮಗೆ ಜಗನ್ನಾಥದಾಸರು ಮಾತೃಕಾ ಸಂಧಿಯಲ್ಲಿ ಭಗವಂತನ ಅಜ, ಆನಂದ, ಇಂದ್ರ, ಈಶ, ಕಪಿಲ, ಕಪತಿ, ಗರುಡಾಸನ, ಘರ್ಮ ಹೀಗೆ ಭಗವಂತನ ಅನಾದಿಯಾಗಿರತಕ್ಕಂತಹ ಅನಂತವಾಗಿರತಕ್ಕಂತಹ ರೂಪಗಳ ಚಿಂತನೆ ಅದನ್ನು ನಡೆಸಬೇಕು ಎಂಬುದಾಗಿ ನಮಗೆ ದಾಸರು ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ನೈವೋದಾಪೃಕಣಂತು ಅಂತ ಯದ್ಗುಣ ನಾಮಜಾದಯ, ಅವನ ಗುಣಗಳನ್ನು ತಿಳ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಎಂಬುದಾಗಿ ನಮಗೆ ಈ ವಿಚಾರವನ್ನು ದಾಸರು ಮಾತೃಕಾ ಸಂಧಿಯಲ್ಲಿ ಇದನ್ನು ತುಂಬ ವಿಸ್ತೃತವಾಗಿ ಹೇಳ್ತಾರೆ. ಇದನ್ನು ಇನ್ನೂ ಅದರ ಮುಂದಿನ ವಿಸ್ತೃತವಾಗಿರತಕ್ಕಂತಹ ಭಾಗವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ